ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಚಿದಾನಂದ್ ಕಾಡಪುರೆ. ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತಿನ ಕ್ಲಾಸ್ ನಲ್ಲಿ ಇಂಪಾರ್ಟೆಂಟ್ ಜಿಕೆ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಮೊದಲನೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕರೆಕ್ಟ್? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಮೊದಲನೇ ಆಪ್ಷನ್ ಖಾಜಿರಂಗ ನ್ಯಾಷನಲ್ ಪಾರ್ಕ್, ಆಸಾಂ. ಎರಡನೇ ಆಪ್ಷನ್ ಜಿಮ್ ಕಾರ್ಬೆಟ್, ಉತ್ತರಾಖಂಡ್. ಮೂರನೇ ಆಪ್ಷನ್ ಥೇರಿ ಡ್ಯಾಮ್, ಉತ್ತರಾಖಂಡ್. ನಾಲ್ಕನೇ ಆಪ್ಷನ್ ಹಿರಾಕುಡ್, ಮಧ್ಯಪ್ರದೇಶ್. ಸ್ನೇಹಿತರೆ, ಇಲ್ಲಿ ಸರಿಯಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ನಾವು ಫೋರ್ತ್ ಆಪ್ಷನ್ ಇಸ್ ಅ ರಾಂಗ್ ಆಪ್ಷನ್. ಯಾಕಂತಂದ್ರೆ ಹಿರಾಕುಡ್ ಮಧ್ಯಪ್ರದೇಶದಲ್ಲಿ ಬರುವುದಿಲ್ಲ, ಹೌದಾ? ಇದು ಒರಿಸ್ಸಾದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಸ್ನೇಹಿತರೆ? ಒರಿಸ್ಸಾದಲ್ಲಿ ಬರುತ್ತೆ, ಹೌದಾ? ಒರಿಸ್ಸಾ. ಓಕೆ. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಸಾಂ. ಆಸಾಮದ ರಾಜಧಾನಿ ಯಾವುದು ಸ್ನೇಹಿತರೆ? ದಿಸ್ಪುರ್. ಆಸಾಮದ ರಾಜಧಾನಿ ದಿಸ್ಪುರ್ ಸ್ನೇಹಿತರೆ. ಸೊ ನಾವು ಪ್ರತಿಯೊಂದು ಕ್ವಶನ್ ಅನ್ನು ನಾವು 360 ಡಿಗ್ರಿ ಆಂಗಲ್ ಅಲ್ಲಿ ಇದನ್ನ ಮಾಡಬೇಕು ಸ್ನೇಹಿತರೆ, ಅನಲೈಸ್ ಅನ್ನ ಮಾಡಬೇಕು, ಹೌದಾ? ಸೊ ಇಲ್ಲಿ ಆಸಾಮದಲ್ಲಿ 7 ನ್ಯಾಷನಲ್ ಪಾರ್ಕ್ ಬರುತ್ತೆ. ಎಷ್ಟು? 7 ನ್ಯಾಷನಲ್ ಪಾರ್ಕ್. ಸೊ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಯಾವುದು ಫೇಮಸ್ ಅಂದ್ರೆ ಸ್ನೇಹಿತರೆ, ಇದು 4 ಕೊಂಬಿನ ಗೆಂಡಾಮೃಗಗಳು. 4 ಕೊಂಬಿನ ಗೆಂಡಾಮೃಗಗಳು. 4 ಕೊಂಬಿನ ಗೆಂಡಾಮೃಗಗಳು. ಒಂದು ಸೆಕೆಂಡ್ ಸ್ನೇಹಿತರೆ. ಕೊಂಬಿನ ಗೆಂಡಾಮೃಗಗಳು, ಹೌದಾ? ಓಕೆ. ಜಿಮ್ ಕಾರ್ಬೆಟ್ ಎದಕ್ಕೆ ಫೇಮಸ್ ಸ್ನೇಹಿತರೆ? ಇದು ಹುಲಿಗಳಿಗೆ ಸ್ನೇಹಿತರೆ, ಹುಲಿಗಳಿಗೆ ಫೇಮಸ್ ಸ್ನೇಹಿತರೆ. ಸೊ ಹುಲಿ ಗಣತಿ ಯಾವಾಗ ಮಾಡ್ತಾರೆ ಸ್ನೇಹಿತರೆ ಹೇಳಿ ಸ್ನೇಹಿತರೆ? ಹುಲಿ ಗಣತಿ ಪ್ರತಿ 4 ವರ್ಷಕ್ಕೊಮ್ಮೆ ಮಾಡ್ತಾರೆ, ಹೌದಾ? 4 ಇಯರ್ಸ್ಗೆ ಜನಗಣತಿ ಮಾಡ್ತಾರೆ. ಸೊ ಹುಲಿ ನಮ್ಮ ಇಂಡಿಯಾದಲ್ಲಿ ಸ್ನೇಹಿತರೆ, ಸೊ ಎಷ್ಟು ಟೈಗರ್ ರಿಸರ್ವ್ಸ್ ಅದಾವ ಸ್ನೇಹಿತರೆ? ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ ಸ್ನೇಹಿತರೆ 58 ಟೈಗರ್ ರಿಸರ್ವ್ ಅದಾವ. ಎಷ್ಟು? 58 ಟೈಗರ್ ರಿಸರ್ವ್ ಯಾವ್ದಂದ್ರೆ ಸ್ನೇಹಿತರೆ ಮಧ್ಯಪ್ರದೇಶದ ಮಾಧವ್ ಟೈಗರ್ ರಿಸರ್ವ್. ಯಾವುದು? ಮಾಧವ್. ಇದು ಚೇಂಜ್ ಆಗುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಹಿಂಗೆ. ಸೊ ಚೇಂಜ್ ಆಗತ್ತಾ ಇರ್ತಾ. ಸೊ 50th ಮಾಧವ್. ಸೊ ಯಾರನ್ನ ಹೂ ಇಸ್ ದ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ? ಕೈಲಾಸ್ ಸಂಕಲ್ ಅವರನ್ನ ಟೈಗರ್ ಮ್ಯಾನ್ ಅಂತ ಕರೀತಾರೆ ಸರ್. ಕೈಲಾಸ್ ಸಂಕಲ್ ಅವರನ್ನ ಟೈಗರ್ ಮ್ಯಾನ್ ಅಂತ ಕರೀತಾರೆ ಸರ್, ಹೌದಾ? ಹಂಗೆ ಸ್ನೇಹಿತರೆ, ಈಗ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ, ಅಲ್ವಾ, ಎಷ್ಟು ನ್ಯಾಷನಲ್ ಪಾರ್ಕ್ಗಳಿವೆ ಪ್ರೆಸೆಂಟ್? ನ್ಯಾಷನಲ್ ಪಾರ್ಕ್ NP, ನ್ಯಾಷನಲ್ ಪಾರ್ಕ್ ಶಾರ್ಟ್ಕಟ್ ಬರ್ತೀನಿ ಸ್ನೇಹಿತರೆ, ಹೌದಾ? ಎಷ್ಟಂದ್ರೆ 107 ಅದಾವ ಸ್ನೇಹಿತರೆ, ಹೌದಾ? ಇದು 107 ಯಾವ್ದಂದ್ರೆ ಸ್ನೇಹಿತರೆ ಸಿಮ್ಲಿಪಾಲ್, ಒಡಿಸ್ಸಾದಲ್ಲಿ ಬರುತ್ತೆ ಸ್ನೇಹಿತರೆ. ಇದು ಸಿಮ್ಲಿಪಾಲ್, ಹೌದಾ? ಹಾ, ಒಡಿಸ್ಸಾದಲ್ಲಿ ಬರುತ್ತೆ, ಹೌದಾ? ಓಕೆನಾ? ಸೊ ಥೇರಿ ಡ್ಯಾಮ್ ಸ್ನೇಹಿತರೆ, ಈ ಥೇರಿ ಡ್ಯಾಮ್ ಯಾವ ನದಿಯಿಂದ ಕಟ್ಟಿದ್ದಾರೆ ಸ್ನೇಹಿತರೆ? ಯಾವ ನದಿಯಿಂದ ಥೇರಿ ಡ್ಯಾಮ್ ಇದೆ? ಇದು ಭಗೀರಥಿ ನದಿಗೆ, ಭಗೀರಥಿ ನದಿಗೆ ಕಟ್ಟಿದ್ದಾರೆ ಸ್ನೇಹಿತರೆ, ಹೌದಾ? ಸೊ ಇದು 8 ಮೀಟರ್ ಹೈಟ್ ಇದೆ ಸ್ನೇಹಿತರೆ. ಇದು ಲೆಂತ್ ಬಂದ್ಬಿಟ್ಟು 575 ಮೀಟರ್ಸ್, ಹೌದಾ? ಇದು ಭಾರತದ ಅತಿ ಎತ್ತರವಾದ ಡ್ಯಾಮ್ ಸ್ನೇಹಿತರೆ. ಯಾವ್ದಿದು? ಥೇರಿ ಡ್ಯಾಮ್ ಭಾರತದ ಅತಿ ಎತ್ತರವಾದ ಡ್ಯಾಮ್, ಹೌದಾ? ಫೋರ್ತ್ ಆಪ್ಷನ್ ಹಿರಾಕುಡ್ ಒಡಿಶಾ. ಇದು ಅತಿ ಉದ್ದವಾದ ಡ್ಯಾಮ್ ಆಗಿರುತ್ತೆ, ಅಣೆಕಟ್ಟು ಸ್ನೇಹಿತರೆ. ಉದ್ದವಾದ, ಅದು ಎತ್ತರವಾದ ಥೇರಿ ಡ್ಯಾಮ್ ಸ್ನೇಹಿತರೆ. ಇದು ಉದ್ದವಾದ, ಹೌದಾ ಸ್ನೇಹಿತರೆ? ಸೊ ಹೀಗೆ ನಾವು 360 ಡಿಗ್ರಿಯಲ್ಲಿ ಅನಲೈಸ್ ಮಾಡಬೇಕು ಸ್ನೇಹಿತರೆ, ಹೌದಾ? ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಅಂಡೋಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್?
ಹೌದಾ? ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ. ಮೊದಲನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಇಂಪಾಲ್ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಶ್ರೀ ವಿಜಯಪುರಂ ಕೊಟ್ಟಿದ್ದಾರೆ. ಐಜ್ವಾಲ್ ಥರ್ಡ್ ಆಪ್ಷನ್ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನ್ ಸಿಮ್ಲಾ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಶ್ರೀ ವಿಜಯಪುರಂ ಸ್ನೇಹಿತರೆ. ಯಾವುದು? ಶ್ರೀ ವಿಜಯಪುರಂ. ಹೌದಾ? ಸೊ ಹಂಗೆ ನಾವು ಇವು ಇಂಪಾಲದ ರಾಜಧಾನಿ ಯಾವುದು ಸ್ನೇಹಿತರೆ? ಅಂದ್ರೆ ಮಣಿಪುರ್ ಇಂಪಾಲ್ ಸ್ನೇಹಿತರೆ. ಇಂಪಾಲದ ಮಣಿಪುರದ ರಾಜಧಾನಿ ಇಂಪಾಲ್ ಸ್ನೇಹಿತರೆ. ಹಾಗೆ ಮಿಜೋರಾಮದ ರಾಜಧಾನಿ ಕ್ಯಾಪಿಟಲ್ ಐಜ್ವಾಲ್. ಯಾವುದು? ಐಜ್ವಾಲ್ ದ ಮಿಜೋರಾಂ. ಹಿಮಾಚಲ ಪ್ರದೇಶದ ಸಿಮ್ಲಾ ಸ್ನೇಹಿತರೆ. ಹಿಮಾಚಲ ಪ್ರದೇಶದ ರಾಜಧಾನಿ ಸಿಮ್ಲಾ. ಹೌದಾ? ಹಾಗೆ ಸ್ನೇಹಿತರೆ, ಈ ಅಂಡೋಮಾನ್ ನಿಕೋಬಾರ್ ಇದೆಯಲ್ಲ, ಇದು ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿದೆಯಲ್ಲ, ಇದನ್ನು 10 ಡಿಗ್ರಿ ಅಂತ ಚಾನಲ್ ಇದೆ ಸ್ನೇಹಿತರೆ. ಸೊ 10 ಡಿಗ್ರಿ ಚಾನಲ್ ಬೇರ್ಪಡಿಸಿ ಅಂಡೋಮಾನ್ ಮತ್ತು ನಿಕೋಬಾರ್ ಕೆಳಗಡೆ ನಿಕೋಬಾರ್ ಬರುತ್ತೆ ಸ್ನೇಹಿತರೆ, ಮೇಲ್ಗಡೆ ಅಂಡೋಮಾನ್ ಬರುತ್ತೆ. ಹೌದಾ? ಇದನ್ನು ಬೇರ್ಪಡಿಸಿದ್ದು 10 ಡಿಗ್ರಿ ಚಾನಲ್ ಸ್ನೇಹಿತರೆ. ಇದು ಇಂಪಾರ್ಟೆಂಟ್. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರೆ. ಈ ಕ್ವಶನ್, ಈ ಟಾಪಿಕ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಸ್ನೇಹಿತರೆ. ಹೌದಾ? PC ಆಗ್ಲಿ, PS ಆಗ್ಲಿ, KS ಈ ತರ. ಸೊ ಹಂಗೆ 9 ಡಿಗ್ರಿ ಇದೆ ಸ್ನೇಹಿತರೆ. ಮಿನಿಕೈ ಮತ್ತು ಲಕ್ಷದ್ವೀಪ್. ನೈನ್ ಡಿಗ್ರಿ ಚಾನಲ್ ಮಿನಿಕಾಯಿ ಮತ್ತು ಲಕ್ಷದ್ವೀಪ್ ಸ್ನೇಹಿತರೆ. ಹೌದಾ? ಹಂಗೆ 8 ಡಿಗ್ರಿ ಚಾನಲ್ ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್. ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್. ಹೌದಾ? ಹಾಗೆ 6 ಡಿಗ್ರಿ ಚಾನಲ್ ಇದೆ ಸ್ನೇಹಿತರೆ, ಗ್ರೇಟ್ ನಿಕೋಬಾರ್ ಮತ್ತು ಇಂಡೋನೇಷಿಯಾ ಸ್ನೇಹಿತರೆ. ಗ್ರೇಟ್ ನಿಕೋಬಾರ್ ಮತ್ತು ಇಂಡೋನೇಷಿಯಾ ಸ್ನೇಹಿತರೆ 6 ಡಿಗ್ರಿ ಚಾನಲ್. ಹೌದಾ? ಸೊ ಇಂಡೋನೇಷಿಯಾದಲ್ಲಿ ಜಗತ್ತಿನ ಅತಿ ಹೆಚ್ಚು ದ್ವೀಪಗಳು ಒಳಗೊಂಡಿದೆ ಸ್ನೇಹಿತರೆ ಇಲ್ಲಿ. ಹೌದಾ? ಇಂಡೋನೇಷಿಯಾದಲ್ಲಿ ಅತಿ ಹೆಚ್ಚು ದ್ವೀಪಗಳು ಒಳಗೊಂಡ ದೇಶ ಸ್ನೇಹಿತರೆ ಇದು. ಹೌದಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಥರ್ಡ್ ಕ್ವಶನ್, ಹೂ ಕಂಡಕ್ಟ್ ದ ಇಲೆಕ್ಷನ್ ಆಫ್ ಲೋಕಸಭಾ ಇನ್ ಇಂಡಿಯಾ ಸ್ನೇಹಿತರೆ. ಭಾರತದಲ್ಲಿ ಲೋಕಸಭಾ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಸ್ನೇಹಿತರೆ? ಮೊದಲನೇ ಆಪ್ಷನ್ ಚುನಾವಣೆ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್, ಸಂಸತ್ತು ಮತ್ತು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಚುನಾವಣಾ ಆಯೋಗ. ಹೌದಾ? ಚುನಾವಣಾ ಆಯೋಗ ಲೋಕಸಭೆ ಎಲೆಕ್ಷನ್ ಅನ್ನ ನಡೆಸುತ್ತೆ ಸ್ನೇಹಿತರೆ. ಹೌದಾ? ಸೊ ಇವಾಗ ಇದು ಭಾಗ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಏನಂತಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಇದೆಯಲ್ಲ, ಸೊ ಇದು ಭಾಗ 14th ಅಲ್ಲಿ ಬರುತ್ತೆ ಸ್ನೇಹಿತರೆ, UPSC. ಹೌದಾ? 14th. ಇದು ಆರ್ಟಿಕಲ್ ಬಂದ್ಬಿಟ್ಟು 315 ಇಂದ 323 ಆರ್ಟಿಕಲ್ ವರೆಗೆ. ಸೊ ಇವಾಗ ಪ್ರೆಸೆಂಟ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾರು ಚೇರ್ಮನ್ ಅದಾರ ಅಂತಂದ್ರ ಅಜಯ್ ಕುಮಾರ್ ಅದಾರ ಸ್ನೇಹಿತರೆ. UPSC ಚೇರ್ಮನ್ ಯಾರದಾರ ಅಂದ್ರ ಅಜಯ್ ಕುಮಾರ್ ಅದಾರ ಸರ್. ಅಜಯ್ 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 ಕುಮಾರ್ ಅದಾರ ಸರ್. ಹೌದಾ? ಸೊ ಇವ್ರದ್ದು ಇಯರ್ ಅಂದ್ರ ಅಧಿಕಾರ ಅವಧಿ 6 ಇಯರ್ ತನಕ ಯಾವ್ದು ಮೊದಲಾಗುತ್ತೋ ಅದು. ಹೌದಾ? 6 ಇಯರ್ 65 ಇಯರ್ಸ್. ಇವರು ಯಾರು? ಇವರು ಅಜಯ್ ಕುಮಾರ್ ಅದಾರಲ್ಲ, ಇವರು ಪ್ರತಿ ವರ್ಷ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸ್ತಾರ ಅಂತಂದ್ರೆ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ವಾರ್ಷಿಕ ವರದಿಯನ್ನ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ಹೌದಾ?
ಇದು UPSC ಯಾವಾಗ ಎಸ್ಟಾಬ್ಲಿಷ್ ಆಯ್ತಂತಂದ್ರ 1926 ಅಲ್ಲಿ 1926 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಸ್ನೇಹಿತರೆ. ಹೌದಾ? ಹಾಗೆ ಸಂಸತ್ತದು ಆರ್ಟಿಕಲ್ ಬರುತ್ತೆ ಸ್ನೇಹಿತರೆ, ಅಂದ್ರೆ ಪಾರ್ಲಿಮೆಂಟ್. ಇದು 79 ನಿಂದ, ಹೌದಾ, 79 ನಿಂದ 122 ವರೆಗೆ ಇದು ಸಂಸತ್ ಬಗ್ಗೆ ಹೇಳ್ತೇವೆ ಸ್ನೇಹಿತರೆ. ಇವು ಆರ್ಟಿಕಲ್ ಇಂಪಾರ್ಟೆಂಟ್ ಸ್ನೇಹಿತರೆ. ಹೌದಾ? ಇವಾಗ ನೆಕ್ಸ್ಟ್ ಇಲೆಕ್ಷನ್ ಕಮಿಷನ್ ಬಗ್ಗೆ ಸ್ನೇಹಿತರೆ. ಈಗ ಇಲೆಕ್ಷನ್ ಕಮಿಷನ್ ಯಾರದಾರ ಸ್ನೇಹಿತರೆ ಪ್ರೆಸೆಂಟ್? ಇಲೆಕ್ಷನ್ ಕಮಿಷನ್ ಅಲ್ಲಿ ಪ್ರೆಸೆಂಟ್ ಯಾರದಾರ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹೌದಾ? ಇವಾಗ 26 ಅದಾರೆ. ಯಾರಂತಂದ್ರೆ ಅವರು, ನಾನೇ ಹೇಳ್ತೀನಿ ಸ್ನೇಹಿತರೆ, 26 ಜ್ಞಾನೇಶ್ ಕುಮಾರ್ ಅದಾರ. ಯಾರು? ಜ್ಞಾನೇಶ್ ಕುಮಾರ್ ಅದಾರ. ಜ್ಞಾನೇಶ್ ಕುಮಾರ್ ಸ್ನೇಹಿತರೆ. ಇವ್ರದ್ದು ಅಧಿಕಾರ ಅವಧಿ 6 ಇಂದ 65 ವರೆಗೆ ಸ್ನೇಹಿತರೆ. ಇವ್ರದ್ದು ಸೇಮ್ ಸ್ನೇಹಿತರೆ. ಸೊ ಎರಡು ಕಂಪ್ಯಾರಿಸನ್ ಮಾಡಿ ಓದ್ಬೇಕು ಸ್ನೇಹಿತರೆ, UPSC ಮತ್ತು ಇದು ಇಲೆಕ್ಷನ್ ಕಮಿಷನ್. ಇವರ ಅಧಿಕಾರಾವಧಿ 6 ಇಂದ 65 ವರೆಗೆ ಅದಾರ. ಇದು ಯಾವ ಭಾಗದಲ್ಲಿ ಬರುತ್ತೆ ಸ್ನೇಹಿತರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ 15ನೇ ಭಾಗ, 15th ಪಾರ್ಟ್, 15ನೇ ಭಾಗ. ಯಾವ ಆರ್ಟಿಕಲ್ ಬರುತ್ತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 324 ಟು 329 ಸ್ನೇಹಿತರೆ. ಇದು ಇವರನ್ನ ಚುನಾವಣೆ, ಇವರು ಇದಾರಲ್ಲ ಯಾರಂತಂದ್ರೆ ಇಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಅದಲ್ಲ, ಇವರನ್ನು ಮಂತ್ರಿ ಮಂಡಲ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷ ನೇಮಿಸ್ತಾರೆ ಸ್ನೇಹಿತರೆ. ಮಂತ್ರಿ ಮಂಡಲದ ಸಲಹೆ ಮೇರೆಗೆ, ಹೌದಾ, ಮಂತ್ರಿ ಮಂಡಲ ಐತಲ್ಲ ಅವ್ರು ನೇಮಿಸ್ತಾರೆ ಸ್ನೇಹಿತರೆ. ಅವರ ಇದು ತ್ರಿಪೀಠ ಸದಸ್ಯ ಸ್ನೇಹಿತರೆ. ಒಬ್ರು ಚೇರ್ಮನ್ ಇರ್ತಾರೆ ಮತ್ತು 2 ಜನ ವೈಸ್ ಚೇರ್ಮನ್ ಇರ್ತಾರೆ. ಹೌದಾ? ತ್ರಿಪೀಠ ಸದನ. ಹೌದಾ ಸ್ನೇಹಿತರೆ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾ, ಆರ್ಟಿಕಲ್ 371F ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್? ಸಂವಿಧಾನದ 371ನೇ ವಿಧಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಹೌದಾ? 371F ಬಂದ್ಬಿಟ್ಟು ನಮ್ಗೆ ಸಿಕ್ಕಿಂ ಸರಿಯಾದ ಉತ್ತರ ಸ್ನೇಹಿತರೆ. ಸಿಕ್ಕಿಂ ಇದೆ ಸರಿಯಾದ ಸ್ನೇಹಿತರೆ. ಯಾಕಂದ್ರೆ ಸ್ನೇಹಿತರೆ ಇದು ಪಟ್ಟಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದು 371 ಆರ್ಟಿಕಲ್ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ಕ್ವಶನ್ ಒಂದು ಟ್ರಿಕ್ ಇದೆ ಸ್ನೇಹಿತರೆ. ಇದನ್ನ ಹೆಂಗ ನೆನ್ಪಿಡುವ ಒಂದು ಟ್ರಿಕ್ಸ್ ಇದೆ ಸ್ನೇಹಿತರೆ. ಆ ಟ್ರಿಕ್ಸ್ ಹೇಳ್ತೀನಿ. ನಮ್ NAM ಓಕೆ ಸ್ನೇಹಿತರೆ, AASMA GK, ಓಕೆನಾ? ನೆಕ್ಸ್ಟ್ N ಅಂತಂದ್ರೆ ನಾಗಾಲ್ಯಾಂಡ್ ಸ್ನೇಹಿತರೆ. N ನಾಗಾಲ್ಯಾಂಡ್. 371A, ಸಾರಿ ಸ್ನೇಹಿತರೆ, ನಾಗಾಲ್ಯಾಂಡ್ 371A. 371B ಆಸಾಂ ಸ್ನೇಹಿತರೆ. ಆಸಾಂ 371B. ಹೌದಾ? ಇದು ಮಣಿಪುರ್ ಸ್ನೇಹಿತರೆ. ಮಣಿಪುರು 371C. ಆಂಧ್ರ ಪ್ರದೇಶ ಎ ಇದೆಲ್ಲ. ಆಂಧ್ರ ಪ್ರದೇಶ್ 371D. ಒನ್ ಮೋರ್ ಎ. ಆಂಧ್ರ ಪ್ರದೇಶದ ಯೂನಿವರ್ಸಿಟಿ ಸ್ನೇಹಿತರೆ. ಯೂನಿವರ್ಸಿಟಿ 371. ಸೊ ಇವೆಲ್ಲ ಮೀಸಲಾತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಿಂದುಳಿದ ರಾಜ್ಯಗಳು ಅಂತ ಹೇಳಿ ಇವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಸೊ ಹಂಗೆ ಇವಾಗ ಎಸ್ ಸ್ನೇಹಿತರೆ. ಎಸ್ ಅಂದ್ರೆ ಸಿಕ್ಕಿಂ ಸ್ನೇಹಿತರೆ. 371F. ಇವಾಗ ಕ್ವಶನ್ ಇದೆಯಲ್ಲ ಅದೇ ಆನ್ಸರ್. ಸಿಕ್ಕಿಂ F.
ಎಂ ಸ್ನೇಹಿತರೆ. ಇವಾಗ ಎಸ್ ಆಯ್ತಲ್ಲ ಸ್ನೇಹಿತರೆ, ಎಸ್ ಎಂ ಮಿಜೋರಾಂ ಸ್ನೇಹಿತರೆ, ಮಿಜೋರಾಂ. ಜಿ 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 371 ಜಿ ಸ್ನೇಹಿತರೆ. ಎ ಅರುಣಾಚಲ ಪ್ರದೇಶ ಸ್ನೇಹಿತರೆ. ಅರುಣಾಚಲ ಪ್ರದೇಶ್. ಇದು 371 ಜಿ ಎಚ್ ಸ್ನೇಹಿತರೆ. ಹೌದಾ? ಇನ್ನು ಜಿ ಜೆ ಸ್ನೇಹಿತರೆ, ಜೆ ಕೆ ಗೋವಾ ಸ್ನೇಹಿತರೆ. ಗೋವಾ 371 ಐ ಎಚ್ ಐ. ಓಕೆ. ಕೆ ಸ್ನೇಹಿತರೆ ಕರ್ನಾಟಕ 371 ಜೆ. ಸ್ನೇಹಿತರೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. 371 ಜೆ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ? ಕಮೆಂಟ್ ಮಾಡಿ ಸ್ನೇಹಿತರೆ. ಎಷ್ಟು ಜಿಲ್ಲೆಗಳಂತ ಒಳಗೊಂಡಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ವೇಟ್ ಸ್ನೇಹಿತರೆ, ಒನ್ ಮೋರ್. ಇದು ಭಾಗ 21ರಲ್ಲಿ ಬರುತ್ತೆ ಸ್ನೇಹಿತರೆ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಭಾಗ 21 ಆರ್ಟಿಕಲ್ ಬಂದ್ಬಿಟ್ಟು 369 392 ವರೆಗೆ ಇದು ಬರುತ್ತೆ ಸ್ನೇಹಿತರೆ. ಹೌದಾ? ಓಕೆ. ಹಂಗೆ ಸ್ನೇಹಿತರೆ 371 ಅಷ್ಟೇ ಸ್ನೇಹಿತರೆ. 371 ಗುಜರಾತ್ ಮತ್ತು ಮಹಾರಾಷ್ಟ್ರ ಬರುತ್ತೆ ಸ್ನೇಹಿತರೆ. ಗುಜರಾತ್ ಮತ್ತು ಮಹಾರಾಷ್ಟ್ರ. ಹೌದಾ? ಹಾ, ಓಕೆ ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ? ಭಾರತದಲ್ಲಿರುವ ವಿಸ್ತಾರವಾದ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳಿದ್ದಾರೆ. ನಾವು ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಬೇಕು ಸ್ನೇಹಿತರೆ. ಹೌದಾ? ಫಸ್ಟ್ ಆಪ್ಷನ್ ಧಾಲ್ ಲೇಕ್, ಸೆಕೆಂಡ್ ಆಪ್ಷನ್ ಲೋಕ್ಟ್ಯಾಕ್, ಥರ್ಡ್ ಆಪ್ಷನ್ ಚಿಲ್ಕಾ, ಫೋರ್ತ್ ಆಪ್ಷನ್ ಉಲ್ಲಾರ್ ಅಂತ ಇದೆ ಸ್ನೇಹಿತರೆ. ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಇದು ಉಲ್ಲಾರ್ ಲೇಕ್. ಉಲ್ಲಾರ್ ಲೇಕ್ ಇದು ಸರಿಯಾದ ಉತ್ತರ. ಭಾರತದಲ್ಲಿ ವಿಸ್ತಾರವಾದ ಸಿಹಿ ನೀರಿನ ಸರೋವರ ಇದು ಉಲ್ಲಾರ್ ಲೇಕ್ ಇದೆಯಲ್ಲ ಸ್ನೇಹಿತರೆ, ಇದು ಏಷ್ಯಾದಲ್ಲಿ ಮತ್ತು ಭಾರತದಲ್ಲಿ ಸ್ನೇಹಿತರೆ, ಇಂಡಿಯಾ ಮತ್ತು ಏಷ್ಯಾದಲ್ಲಿನೇ ಅತಿ ಸಿಹಿ ನೀರಿನ ಸರೋವರ ಆಗಿದೆ. ಹೌದಾ? ಇದು 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 ಪಾಯಿಂಟ್ ಇಂಪಾರ್ಟೆಂಟ್. ಏಷ್ಯಾ ಇದೆಲ್ಲ ಇದು. ಸೊ ಲೋಕ್ಟ್ಯಾಕ್ ಸರೋವರ ಇದು ಮಣಿಪುರದಲ್ಲಿ ಬರುತ್ತೆ ಸ್ನೇಹಿತರೆ. ಲೋಕ್ಟ್ಯಾಕ್ ಸರೋವರ ಮಣಿಪುರ. ಹೌದಾ? ಹಾಗೆ ಉಲ್ಲಾರು ಮತ್ತು ಧಾಲ್ ಸರೋವರ ಇದೆಲ್ಲ ಜಮ್ಮು ಕಾಶ್ಮೀರ ಸ್ನೇಹಿತರೆ. ಹಾಗೆ ಒಂದು ಪಾಯಿಂಟ್ ಆಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಉಲ್ಲಾರು ಜಮ್ಮು ಕಾಶ್ಮೀರ ಮತ್ತು ಇದ್ಯಾವುದು ಉಲ್ಲಾರ್ ಲೇಕು ಜಮ್ಮು ಕಾಶ್ಮೀರ. ಆಯ್ತಾ? ಓಕೆ. ನೆಕ್ಸ್ಟ್ ಕ್ವಶನ್. ಇದು ಲೋಕ್ಟ್ಯಾಕ್ ಸರೋವರ ಇದೆಯಲ್ಲ ಸ್ನೇಹಿತರೆ, ಇದು ಫ್ರೆಶ್ ವಾಟರ್ ಸ್ನೇಹಿತರೆ. ಇದು ಸಿಹಿ ನೀರಿನ ಫ್ರೆಶ್ ವಾಟರ್. ಲೋಕ್ಟ್ಯಾಕ್ ಸರೋವರ ಇತ್ತಲ್ಲ, ಇದು ಫ್ರೆಶ್ ವಾಟರ್. ಹೌದಾ? ಹಂಗೆ ಸ್ನೇಹಿತರೆ ಇದು ಚಿಲ್ಕಾ ಸರೋವರ ಇದಲ್ಲ, ಇದು ಚಿಲ್ಕಾ ಸರೋವರ ಉಪ್ಪು ನೀರಿನ ಸರೋವರ ಸ್ನೇಹಿತರೆ. ಉಪ್ಪು ನೀರು, ಸಾಲ್ಟ್ ಲೇಕ್. ಹೌದಾ? ಸೊ ಹಂಗೆ ಸ್ನೇಹಿತರೆ ಆಯ್ತಾ, ಉಲ್ಲಾರ್ ಲೇಕ್ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. ಸಿಕ್ಸ್ತ್ ಕ್ವಶನ್. ವಿಚ್ ಕಂಟ್ರಿ ಪ್ರೊಡ್ಯೂಸ್ ದ ಲಾರ್ಜೆಸ್ಟ್ ಅಮೌಂಟ್ ಆಫ್ ಕೋಲ್ ಇನ್ ದ ವರ್ಲ್ಡ್ ಕೇಳಿದಾರೆ ಸ್ನೇಹಿತರೆ. ಸೊ ವರ್ಲ್ಡ್ ಕೇಳಿದಾಗ ಆಪ್ಷನ್ ಬಂದ್ಬಿಟ್ಟು ಚೀನಾ, ಅಮೆರಿಕಾ, ಇಂಡಿಯಾ, ರಷ್ಯಾ ಇದೆ ಸ್ನೇಹಿತರೆ. ಸೊ ಈ ತರ ಆಪ್ಷನ್ ಕೊಟ್ಟಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ ಇವಾಗ ಆಸ್ ಪರ್ ದ ರೀಸೆಂಟ್ ಡಾಟಾ ಪ್ರಕಾರ ನಮ್ಗೆ ಚೀನಾ ಇಸ್ ಹೈಯೆಸ್ಟ್ ಕೋಲ್ ಪ್ರೊಡ್ಯೂಸ್ ಇದೆ ಸ್ನೇಹಿತರೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಭಾರತ ಇದೆ. ಹೌದಾ? ಸೆಕೆಂಡ್ ಭಾರತ, ಫಸ್ಟ್ ಚೀನಾ ಇದೆ. ಹೌದಾ? ಸೊ ಈ ತರ ಕ್ವಶನ್ ಬಂದಾಗ ಕೇರ್ಫುಲ್ ಇರ್ಬೇಕು ಸ್ನೇಹಿತರೆ. ರೀಸೆಂಟ್ ಡೇಟಾ ಪ್ರಕಾರ ಇದನ್ನ ಮಾಡ್ಬೇಕು. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ 7th. ಹೂ ಅಮಾಂಗ್ ದ ಫಾಲೋವಿಂಗ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಸ್ನೇಹಿತರೆ. ಹೌದಾ? ಬಂಗಾಳದ ವಿಭಜನೆ ಕೆಳಗಿನವರಲ್ಲಿ ಯಾರು ಕಾರಣ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ, ಸೆಕೆಂಡ್ ಆಪ್ಷನ್ ಲಾರ್ಡ್ ಹೆಸ್ಟಿಂಗ್ ಅಂತ ಕೊಟ್ಟಿದ್ದಾರೆ, ಥರ್ಡ್ ಆಪ್ಷನ್ ಲಾರ್ಡ್ ಕರ್ಜನ್ ಅಂತ ಕೊಟ್ಟಿದ್ದಾರೆ, ಫೋರ್ತ್ ಆಪ್ಷನ್ ಲಾರ್ಡ್ ಡಾಲ್ ಹೌಸಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಲಾರ್ಡ್ ಕರ್ಜನ್ ಸ್ನೇಹಿತರೆ.
ಹೌದಾ? ನಿಮ್ಗೆಲ್ಲ ಹಿಸ್ಟ್ರಿಯಲ್ಲಿ ಓದಿರ್ತಾರ ಸರ್, ಹೌದಾ? ಸೊ ಯಾರಂದ್ರೆ ಲಾರ್ಡ್ ಕರ್ಜನ್. ಸೊ ಇವರು ಲಾರ್ಡ್ ಕರ್ಜನ್ ಅವ್ರದ ಇಯರ್ ಎಲ್ಲಿಂದ್ರೆ ಎಲ್ಲಿವರೆಗೆ ಅಂದ್ರ 1899, ಹೌದಾ? 1905 ಅವ್ರಿಗೆ ಇದಾರೆ, ಹೌದಾ? ಇವ್ರದ್ದು. ಸೊ ಇವರು ಬಂಗಾಳ ವಿಭಜನೆ ಆಗಕ್ಕ ಹಿಂದೂ ಮುಸ್ಲಿಮರವರಿಗೆ ಒಡೆಯಕ್ ಕಾರಣ ಅಂದ್ರೆ ಇವ್ರೇ ಸ್ನೇಹಿತರೆ, ಹೌದಾ? ಇವ್ರ ಹಿಂದೂ ಮುಸ್ಲಿಂ ಜಗಳವನ್ನ ಹಚ್ಚಲಿಕ್ಕೆ ಇವರೇ ಕಾರಣ ಸರ್. ಸೊ ಅವಾಗ ನಮ್ದು ಭಾರತ ವಿಭಾಗಕ್ಕೆ ಕಾರಣ ಆಗ್ತಾರೆ, ಹೌದಾ? ಅಂದ್ರೆ ಬಂಗಾಲ್ ಪಾರ್ಟಿಷನ್, ಹೌದಾ? ಅವರು ಲಾರ್ಡ್ ಕರ್ಜನ್. ಸೊ ಅದಕ್ಕೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಇವರಿಗೆ ಇವರು ಬ್ರಿಟಿಷರ ಔರಂಗಜೇಬಕ್ಕೂ ಹೋಲಿಸ್ತಾರೆ ಸ್ನೇಹಿತರೆ ಇವರನ್ನ. ಗೋಪಾಲ್ ಕೃಷ್ಣ ಗೋಖಲೆ ಇದಾರಲ್ಲ, ಔರಂಗಜೇಬ್ ಹೋಲಿಸ್ತಾರೆ ಸ್ನೇಹಿತರೆ, ಹೌದಾ? ಬ್ರಿಟಿಷರ ಔರಂಗಜೇಬ್ ಅಂತ ಕರೀತಾರೆ ಸ್ನೇಹಿತರೆ, ಹೌದಾ? ಸೊ ಈ ತರ ಕ್ವಶನ್ ಆಗ್ತದೆ ಸ್ನೇಹಿತರೆ. ಸೊ ನಾವು ಒಂದು ಕ್ವಶನ್ ಅನ್ನ 360 ಎಂಗಲ್ ಅಲ್ಲಿ ನಾವು ಅನಲೈಸ್ ಮಾಡ್ಬೇಕು, ಹೌದಾ? ಸೊ ಡಾಲ್ ಹೌಸಿ ಅಂತ ಗೊತ್ತಿದೆ ಸ್ನೇಹಿತರೆ. ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಏನ್ ತರ್ತಾರೆ ಇವ್ರ? ದತ್ತಿ ಮಕ್ಕಳಿಗೆ ಹಕ್ಕಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ, ಹೌದಾ? ಸೊ ಹಂಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅದಲ್ಲ, ಇವರು ಭಾರತದ ಕೊನೆಯ ವೈಸರಾಯ ಅಂತ ಕರೀತಾರೆ ಇವರು. ಭಾರತದ ಕೊನೆಯ ವೈಸರಾಯ. ಸೊ ಇಲ್ಲಿ ಕ್ವಶನ್ ಒಂದ್ಸತಿ ಟ್ವಿಸ್ಟ್ ಮಾಡ್ತಾನೆ ಸ್ನೇಹಿತರೆ, ಹೌದಾ? ಎಕ್ಸಾಮ್ನರು ಕೊನೆಯ ವಯಸ್ಸರ ಅಂತ ಅಂತಾರಲ್ಲ, ಸೊ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅದಾರಲ್ಲ, ಇವರು ಕೊನೆಯ ವಯಸ್ಸರ ಅಂತ. ಸೊ ಹಂಗೆ ಭಾರತದ ಭಾರತೀಯ ಕೊನೆಯ ವಯಸ್ಸರ ಅಂದ್ರೆ ಭಾರತದ, ಬರ್ಕೊಳ್ಳಿ ಸ್ನೇಹಿತರೆ, ಭಾರತದ ಭಾರತೀಯ, ಭಾರತದ ಭಾರತೀಯ ಅಂತ ಕೇಳಿದ್ರೆ ಕೊನೆಯ ವಯಸ್ಸರಾಯ ಅಂತ ಕೇಳಿದ್ರೆ ಭಾರತೀಯ ಕೊನೆಯ ವಯಸ್ಸರಾಯ ಅಂತ ಕೇಳಿದ್ರೆ ಸಿ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ, ರಾಜಗೋಪಾಲ ಸಿ ರಾಜಗೋಪಾಲಾಚಾರಿ, ಹೌದಾ? ಗೋಪಾಲಾಚಾರಿ. ಓಕೆ. ಸೊ ಈ ತರ ನಾವು 360 ಡಿಗ್ರಿಯಲ್ಲಿ ಅನಲೈಸ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. 8th ಕ್ವಶನ್. ಹಾ, ಜಗತ್ತಿನ ಅತಿ ಎತ್ತರದ ಶಿಖರ ಕೇಳಿದ್ದಾರೆ, ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಕೇಳಿದ್ದಾರೆ, ಹೌದಾ? ಫಸ್ಟ್ನೇ ಕ್ವಶನ್ ಬಂದ್ಬಿಟ್ಟು, ಸಾರಿ, ಫಸ್ಟ್ ಆಪ್ಷನ್ ಕಾಂಚನಜುಂಗ ಕೊಟ್ಟಿದ್ದಾರೆ, ಸೆಕೆಂಡ್ ಆಪ್ಷನ್ ಮೌಂಟ್ ಎವರೆಸ್ಟ್ ಕೊಟ್ಟಿದ್ದಾರೆ, ಥರ್ಡ್ ಆಪ್ಷನ್ ಗಾಡ್ವಿನ್ ಅಸ್ಟಿನ್ ಅಂತ ಕೊಟ್ಟಿದ್ದಾರೆ, 4ನೇ ಆಪ್ಷನ್ ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಜಗತ್ತಿನ ಅತಿ ಎತ್ತರವಾದ ಕೇಳಿದ್ದಾರೆ ಸರ್, ಅವಾಗ ಮೌಂಟ್ ಎವರೆಸ್ಟ್ ಆಗುತ್ತೆ. ಮೌಂಟ್ ಎವರೆಸ್ಟ್, ಮೌಂಟ್ ಎವರೆಸ್ಟ್ ಅಲ್ಲೇ ಟೇಕ್ ಅಪ್, ಮೌಂಟ್ ಎವರೆಸ್ಟ್, ಹೌದಾ? ಸೊ ಮೌಂಟ್ ಎವರೆಸ್ಟ್. ಸೊ ಇದ್ರ ಹೈಟ್ ಬಂದ್ಬಿಟ್ಟು 8,846.86 ಹೈಟ್ ಇದೆ ಸ್ನೇಹಿತರೆ, ಹೌದಾ? ಸೊ ಇದು ಎಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ? ಇದು ಯಾವ ಕಂಟ್ರಿ ಬಿಟ್ವೀನ್ ನೇಪಾಳ ಮತ್ತು ಟಿಬೆಟ್ ಸ್ನೇಹಿತರೆ. ಇವಾಗ ಟಿಬೆಟ್ ಅನ್ನ ಚೀನಾ ಆಕ್ರಮಣ ಮಾಡ್ಕೊಂಡಿರ್ತಲ್ಲ, ಸೊ ಅಲ್ಲಿ ಚೀನಾ ಅಂತ ಬ್ರಾಕೆಟ್ ಅಲ್ಲಿ ಬರೀ ಸ್ನೇಹಿತರೆ, ಚೀನಾ. ಸೊ ಇಲ್ಲಿ ಈ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳದಲ್ಲಿ ಏನಂತ ಕರೀತಾರೆ ಸ್ನೇಹಿತರೆ ಅಂದ್ರೆ ಸಾಗರ್ ಮಾತಾ ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಕರೀತಾರೆ? ಸಾಗರ್ ಮಾತಾ, ಸಾಗರ್ ಮಾತಾ ಅಂತ ಕರೀತಾರೆ, ಹೌದಾ? ಸೊ ಹಂಗೆ ಸೆಕೆಂಡ್ ಅದು ಥರ್ಡ್ ಆಪ್ಷನ್ ಇದೆಲ್ಲ ಗಾಡ್ವಿನ್ ಅಸ್ಟಿನ್, ಕೆ2 ಅಂತ ಕರೀತಾರೆ ಈ ಶಾರ್ಟ್ ಕಟ್ ದಾಗ ಒಮ್ಮೆ, ಕೆ2 ಅಥವಾ ಇದ್ರದ್ದು ಮತ್ತೊಂದು ನೇಮ್ ಅಂದ್ರೆ ಕೆ2 ಅಂತ ಕರೀತಾರೆ. ಸೊ ಇದು ಎಷ್ಟಿದೆ ಅಂತಂದ್ರೆ ಸ್ನೇಹಿತರೆ 8611 ಮೀಟರ್ ಹೈಟ್, 8611, ಹೌದಾ? ಇಷ್ಟು ಹೈಟ್ ಇದೆ ಸ್ನೇಹಿತರೆ, ಹೌದಾ? ಇದು ನಮ್ದ ಇದು ಜಗತ್ತಿನ ಸೆಕೆಂಡ್ ಹೈಯೆಸ್ಟ್ ಇದೆ ಸ್ನೇಹಿತರೆ, ಕೆ2 ಸೆಕೆಂಡ್ ಹೈಯೆಸ್ಟ್. ಹಾ ಸ್ನೇಹಿತರೆ, ಈ ಕಾಂಚನಜುಂಗ ಇದೆಯಲ್ಲ, ಇದು ಸಿಕ್ಕಿಂದಲ್ಲಿ ಕಂಡು ಬರ್ತದೆ. ಇದು ಸಿಕ್ಕಿಂ. ಇದು ಈ ರೀಸೆಂಟ್ ಡೇಟಾ ಪ್ರಕಾರ ಸ್ನೇಹಿತರೆ ಕಾಂಚನಜುಂಗ ಇದೆಯಲ್ಲ, ಸೊ ಇದು ನಮ್ಮ ಭಾರತದ ಅತಿ ಎತ್ತರವಾದ ಶಿಖರ ಇದೆ. ಇದು ಭಾರತದ ಇಂಡಿಯನ್ ಹೈಯೆಸ್ಟ್ ಪೀಕ್, 8586 ಮೀಟರ್ ಹೈಟ್ ಇದೆ ಸ್ನೇಹಿತರೆ, 8586.
ಇದು ನೇಪಾಳ ಮತ್ತು ಇಂಡಿಯಾ ಬಾರ್ಡರ್ ಅಲ್ಲಿ ಇದೆ ಸ್ನೇಹಿತರೆ. ನೇಪಾಳ ಮತ್ತು ಇಂಡಿಯಾ ಬಾರ್ಡರ್. ಹೌದಾ? ಭಾರತ್. ಹಾ, ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 9 ಸ್ನೇಹಿತರೆ. ಹೂ ವಾಸ್ ದ ಫಸ್ಟ್ ಸ್ಪೀಕರ್ ಆಫ್ ದ ಲೋಕಸಭಾ ಅಂತ ಕೇಳಿದ್ದಾರೆ. ಹೌದಾ? ಲೋಕಸಭೆ ಮೊದಲ ಸಭಾಪತಿ. ಓಕೆ, ಫಸ್ಟ್ ಆಪ್ಷನ್ ಸರ್ದಾರ್ ಹುಕುಂ ಸಿಂಗ್ ಅಂತ ಇದೆ ಸ್ನೇಹಿತರೆ. ಸರ್ದಾರ್ ಹುಕುಂ ಸಿಂಗ್. ಸೆಕೆಂಡ್ ಆಪ್ಷನ್ ಎಂ.ಎ. ಅಯ್ಯಂಗಾರ್ ಅಂತ ಇದೆ ಸ್ನೇಹಿತರೆ. ಥರ್ಡ್ ಆಪ್ಷನ್ ನೀಲಂ ಸಂಜೀವ್ ರೆಡ್ಡಿ ಅಂತ ಇದೆ ಸ್ನೇಹಿತರೆ. ಸೊ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಜಿ.ವಿ. ಮಾಳ್ವಾಂಕರ್ ಅಂತ ಇದೆ ಸ್ನೇಹಿತರೆ. ಸೊ ಲೋಕಸಭೆಯ ಮೊದಲ ಸಭಾಪತಿ ಯಾರಂತಂದ್ರೆ ಜಿ.ವಿ. ಮಾಳ್ವಾಂಕರ್ ಇಸ್ ದ ರೈಟ್ ಆನ್ಸರ್. ಯಾವುದು? ಜಿ.ವಿ. ಮಾಳ್ವಾಂಕರ್ ಇಸ್ ದ ರೈಟ್ ಆನ್ಸರ್. ಸೊ ಲೋಕಸಭೆ ಯಾವಾಗ ನಡೀತಾರೆ ಕೇಳಿದರೆ ಸ್ನೇಹಿತರೆ, ಲೋಕಸಭೆ 1951 ಟು 1952 ಸ್ನೇಹಿತರೆ. ಸೊ ಇಷ್ಟರಲ್ಲಿ ಮೊದಲ ಲೋಕಸಭೆ ಆಗುತ್ತೆ. ಹೌದಾ? ಸೊ ಇವರು ಜಿ.ವಿ. ಮಾಳ್ವಾಂಕರ್ ಅದಾರಲ್ಲ, ಸೊ ಇವರು ಮೊದಲ ಸಭಾಪತಿ ಆಗಿರ್ತಾರೆ ಸರ್. ಸೊ ಅವಾಗ ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗಿರ್ತಾರೆ ಮತ್ತು ರಾಧಾಕೃಷ್ಣ ರಾಷ್ಟ್ರಪತಿ ಆಗಿರ್ತಾರೆ ಸರ್. ಹೌದಾ? ಜವಾಹರ್ಲಾಲ್ ನೆಹರು ಪ್ರಧಾನಿ ಮತ್ತು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಇರ್ತಾರೆ ಸರ್. ರಾಷ್ಟ್ರಪತಿ ಯಾರದಾರ ಅಂದ್ರೆ ರಾಜೇಂದ್ರ ಪ್ರಸಾದ್ ಇರ್ತಾರೆ ಸರ್. ಹೌದಾ? ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸ್ನೇಹಿತರೆ ಇವರು ರಾಜೇಂದ್ರ ಪ್ರಸಾದ್ ಅವರ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಈ ಜಿ.ವಿ. ಮಾಳ್ವಾಂಕರ್ ಅದಾರಲ್ಲ, ಇವರು ಇವ್ರದ್ದು ಕಾನ್ಸ್ಟಿಟ್ಯೂಷನ್ ನಲ್ಲಿ 93 ಆರ್ಟಿಕಲ್ಸ್ ಸ್ನೇಹಿತರೆ. 93 ಆರ್ಟಿಕಲ್. ಇವ್ರ ಬಗ್ಗೆ ಹೇಳ್ತೀವಿ ಸ್ನೇಹಿತರೆ, ಯಾರು ಸಭಾಪತಿ ಬಗ್ಗೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 10. ಹೂ ಇಸ್ ದ ಕರೆಂಟ್ ಚೀಫ್ ಆರ್ಮಿ ಸ್ಟಾಫ್ ಅಂತ ಕೇಳಿದಾರೆ ಸ್ನೇಹಿತರೆ. ಈ ಕರೆಕ್ಟ್ ಯಾರಾದಾರ ಪ್ರಸ್ತುತ ಸೇನಾ ಮುಖ್ಯಸ್ಥರು ಯಾರಾದಾರ ಅಂತ ಕೇಳಿದಾರೆ ಸ್ನೇಹಿತರೆ. ಸೊ ಫಸ್ಟ್ ಆಪ್ಷನ್ ಅನಿಲ್ ಚೌಹಾಣ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಆಪ್ಷನ್ ಉಪೇಂದ್ರ ದ್ವಿವೇದಿ ಅಂತ ಹೇಳಿದ್ದಾರೆ. ಥರ್ಡ್ ಆಪ್ಷನ್ ರಾಜನಾಥ್ ಸಿಂಗ್ ಅಂತ ಕೇಳಿದ್ದಾರೆ. ಫೋರ್ತ್ ಆಪ್ಷನ್ ನನ್ನ ಆಫ್ ದೀಸ್ ಅಂತ ಇದೆ. ಸೊ ಪ್ರೆಸೆಂಟ್ ಇವಾಗ ಯಾರದಾರ ಅಂತಂದ್ರೆ ಇವ್ರ ಅದಾರ. ಯಾರಂತಂದ್ರೆ ಉಪೇಂದ್ರ ದ್ವಿವೇದಿ ಅದಾರ. ಯಾರು? ಉಪೇಂದ್ರ ದ್ವಿವೇದಿ ಅದಾರ ಪ್ರೆಸೆಂಟ್ ಇವರು. ಹೌದಾ? ಸೊ ನಮ್ಮ ಇದು ಆರ್ಮಿ ಇದೆಯಲ್ಲ ಇಂಡಿಯನ್, 1942 ದಲ್ಲಿ ಫೆಬ್ರವರಿ 17 ಅವಾಗ ಮೋಹನ್ ಸಿಂಗ್ ಅವರ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅವಾಗ ನಮ್ಮ ಇಂಡಿಯನ್ ಆರ್ಮಿಗೆ ಜಪಾನ್ ಸಾಮ್ರಾಜ್ಯ ಬೆಂಬಲ ಇತ್ತು ಸ್ನೇಹಿತರೆ. ಹೌದಾ? ಜಪಾನ್ ಸಾಮ್ರಾಜ್ಯ ಬೆಂಬಲ ಇತ್ತು ನೋಡಿ ಸ್ನೇಹಿತರೆ. ಹೌದಾ? ಬಟ್ ಇದನ್ ಮಾಡಿದ್ದು INA ಸ್ಟಾಪ್ ಆಗಿದ್ದು. INA ಇದೆಯಲ್ಲ, ಇಂಡಿಯನ್ ನ್ಯಾಷನಲ್ ಆರ್ಮಿ ಇದೆಲ್ಲ, ಇದು ಸಿಂಗಾಪುರದಲ್ಲಿ ಸ್ಥಾಪನೆ ಆಗಿತ್ತು. ಹೌದಾ? ಸಿಂಗಾಪುರದಲ್ಲಿ. ಸೊ ಹಂಗೆ ಸ್ನೇಹಿತರೆ, ಇದು ಆರ್ಮಿದು ಇದ್ರದ್ದು ಮೋಟೋ ಬಂದ್ಬಿಟ್ಟು ಮೋಟೋ ಯುನಿಟಿ, ಫೇತ್ ಮತ್ತೆ ಸ್ಯಾಕ್ರಿಫೈಸ್ ಸ್ನೇಹಿತರೆ. ಒಂದ್ ಸೆಕೆಂಡ್ ಸ್ನೇಹಿತರೆ, ಸ್ಪೆಲ್ಲಿಂಗು FAITH ಫೇತ್ ಅಂದ್ರೆ ಯುನಿಟಿ, ಫೇತ್, ಸ್ಯಾಕ್ರಿಫೈಸ್, ಏಕತೆ, ನಂಬಿಕೆ, ತ್ಯಾಗ ಸ್ನೇಹಿತರೆ. ಸೊ ಒಂದು ಆಪ್ಷನ್ ನಲ್ಲಿ ಇದೇ ತರ ಕೇಳಿರ್ತಾರೆ. ಸೊ ಇದು ಯಾವ ಆರ್ಮಿಗೆ ಸಂಬಂಧಪಟ್ಟಿದೆ? ಸೊ ಈ ತರ ಕ್ವಶನ್ ಕೊಟ್ಟಾಗ ನಾವು ಇದನ್ನ ಕನ್ಫ್ಯೂಸ್ ಆಗಬಾರ್ದು. ಸೊ ಈ ತರ ನಾವು ಕ್ವಶನ್ ಅನ್ನ ಅನಲೈಸ್ ಮಾಡಬೇಕು ಸ್ನೇಹಿತರೆ. ಹೌದಾ? ಸೊ ಇದು ಆರ್ಮಿ ಡೇ ಯಾವಾಗ ಆಚರಣೆ ಮಾಡ್ತಾರೆ ಸ್ನೇಹಿತರೆ? ಆರ್ಮಿ ಡೇ ಜಾನ್ 15 ಸ್ನೇಹಿತರೆ. ಸೊ ಜಾನ್ 15 ಯಾಕೆ ಮಾಡ್ತಾರೆ ಸ್ನೇಹಿತರೆ? ವೈ ಜಾನ್ 15 ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆರ್ಮಿ ಡೇ? ಜಾನ್ 15 ಮಾಡ್ತಾರೆ ಯಾಕಂತಂದ್ರೆ ಫೀಲ್ಡ್ ಮಾರ್ಷಲ್ ಅವರು ಅವಾಗ ಇದನ್ ಮಾಡಿದ್ರು. ಕಾರ್ಯಪ್ಪನವ್ರು ಇದಾರಲ್ಲ, ಅವರು ಕಮಾಂಡರ್ ಅಂತ ಇದನ್ ತೋದ್ರು, ಕಮಾಂಡರ್ ಇನ್ ಚೀಫ್ ಆಫ್ ದ ಇಂಡಿಯನ್ ಆರ್ಮಿ. ಅವಾಗ ಓತ್ ಮಾಡೋದು ಅಂದ್ರ ಇದನ್ ಮಾಡಿದ್ರು. ಅವರು ಅಧಿಕಾರ ಸ್ವೀಕರಿಸಿದ ದಿನ ಸ್ನೇಹಿತರೆ ಯಾವುದು? ಜಾನ್ 15. ಸೊ ಅವರದಾರಲ್ಲ KM ಕರಿಯಪ್ಪನವರು, ಸೊ ಅವರ ಅಧಿಕಾರ ವಹಿಸಿದ ದಿನ, ಅದಕ್ಕಾಗಿ ನಾವು ಜಾನ್ 15 ಅಂತ ಆಚರಣೆ ಮಾಡ್ತಾರೆ. ಸೊ ರೀಸೆಂಟ್ ಆಗಿ 77th ಆಗಿದೆ ಸ್ನೇಹಿತರೆ. 77th
ಯಾವಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿತ್ತು MH ಮಹಾರಾಷ್ಟ್ರ 2025 ಡಿ ಎಲ್ಲಿ ಆಚರಣೆ ಮಾಡಿದಾರೆ ಮಹಾರಾಷ್ಟ್ರದಲ್ಲಿ MH. ಸೊ ಹಂಗೆ ನಮ್ಮ ಇಂಡಿಯನ್ ಆರ್ಮಿಗೂ ಜಗತ್ತಿನಲ್ಲಿ ಫೋರ್ತ್ ಫೋರ್ತ್ ಪ್ಲೇಸ್ ಅಲ್ಲಿ ಇದೆ ಸ್ನೇಹಿತರೆ. ಫೋರ್ತ್ ಪ್ಲೇಸ್ ಇಂಡಿಯನ್ ಆರ್ಮಿ ಇದೆಯಲ್ಲ, ನಮ್ ರ್ಯಾಂಕ್ ಎಷ್ಟಿದೆ ಅಂತಂದ್ರ ಫೋರ್ತ್ ಪ್ಲೇಸ್ ಅಲ್ಲಿ ಇದೆ ಸ್ನೇಹಿತರೆ. ಹೌದಾ? ಸೊ ಫಸ್ಟ್ ಯಾರದಾರ ಅಂತಂದ್ರೆ ಸ್ನೇಹಿತರೆ USA ಇದೆ ಸ್ನೇಹಿತರೆ. ಸೆಕೆಂಡ್ ರಷ್ಯಾ ಇದೆ ಸ್ನೇಹಿತರೆ. ಸೆಕೆಂಡ್ ರಷ್ಯಾ ಇದೆ ಸ್ನೇಹಿತರೆ. ಹೌದಾ? ಥರ್ಡ್ ಬಂದ್ಬಿಟ್ಟು ಚೀನಾ ಇದೆ ಸ್ನೇಹಿತರೆ. ಥರ್ಡ್ ಚೀನಾ ಇದೆ ಸ್ನೇಹಿತರೆ. ಫೋರ್ತ್ ನಮ್ಮ ಇಂಡಿಯಾದ ರ್ಯಾಂಕ್ ಇದೆ ಸ್ನೇಹಿತರೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 11. ಭಾರತದ ಹೂ ಅಪಾಯಿಂಟ್ಸ್ ದ ಗವರ್ನರ್ ಆಫ್ ಇಂಡಿಯಾ ಸ್ಟೇಟ್. ಭಾರತದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಫಸ್ಟ್ ಆಪ್ಷನ್ ಸ್ನೇಹಿತರೆ ವೈಸ್ ಪ್ರೆಸಿಡೆಂಟ್ ಇದೆ, ಸೆಕೆಂಡ್ ಆಪ್ಷನ್ ಪ್ರೆಸಿಡೆಂಟ್ ಇದೆ, ಥರ್ಡ್ ಆಪ್ಷನ್ ಪ್ರೈಮ್ ಮಿನಿಸ್ಟರ್ ಇದೆ, ಫೋರ್ತ್ ಆಪ್ಷನ್ ಯೂನಿಯನ್ ಕ್ಯಾಬಿನೆಟ್ ಇದೆ. ಸೊ ಸರಿಯಾದ ಉತ್ತರ ಪ್ರೆಸಿಡೆಂಟ್ ಸ್ನೇಹಿತರೆ. ಯಾರು? ಪ್ರೆಸಿಡೆಂಟ್. ಸೊ ಇವಾಗ ಪ್ರೆಸಿಡೆಂಟ್ ಯಾರಾದ್ರೂ ಸ್ನೇಹಿತರೆ? ಪ್ರೆಸೆಂಟ್ ಹೂ ಇಸ್ ದ ಪ್ರೆಸೆಂಟ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸಾರಿ, ಹೂ ಇಸ್ ದ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ದ್ರೌಪದಿ ಮುರ್ಮು ಅವರ ಸ್ನೇಹಿತರೆ. ದ್ರೌಪದಿ ಮುರ್ಮು ಅವರ. ದ್ರೌಪದಿ ಮುರ್ಮು ಅವರ ಸ್ನೇಹಿತರೆ. ಹೌದಾ? ಇವ್ರು ಎಷ್ಟೇದವ್ರು ಸ್ನೇಹಿತರೆ? 15 15th. ಹೌದಾ? ಇವಾಗ ಭಾರತದ ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಿಸ್ತಾರೆ ಅಂತಿದೆಲ್ಲ ಸ್ನೇಹಿತರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ 153 ಆರ್ಟಿಕಲ್ ಪ್ರಕಾರ ಪ್ರತಿ ರಾಜ್ಯಕ್ಕೆ ರಾಜ್ಯಪಾಲ ಇರಬೇಕಂತ ಹೇಳ್ತಿದ್ದಂತೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಪ್ರತಿ ರಾಜ್ಯಕ್ಕೆ ರಾಜ್ಯಪಾಲ ಇರಬೇಕು. 153 ಆರ್ಟಿಕಲ್. ಹೌದಾ? 153 ಆರ್ಟಿಕಲ್ ರಾಜ್ಯಪಾಲ ಇರ್ಬೇಕಂತ ಹೇಳ್ತಾರೆ. ಅದೇ 155 ಸ್ನೇಹಿತರೆ, 155 ಆರ್ಟಿಕಲ್ ಏನ್ ಹೇಳ್ತಂದ್ರೆ ರಾಷ್ಟ್ರಪತಿ ರಾಜ್ಯಪಾಲರನ್ನು ನೇಮಿಸುತ್ತಾರೆ. ಇವಾಗ ಇದೆಲ್ಲ ಕ್ವಶನ್ ಸ್ನೇಹಿತರೆ. ಸೊ ಅದೇ ರಾಷ್ಟ್ರಪತಿ ರಾಜ್ಯಪಾಲರನ್ನು ನೇಮಿಸ್ತಾರೆ. 155 ಆರ್ಟಿಕಲ್. ಹೌದಾ? ಈ ದ್ರೌಪದಿ ಮುರ್ಮು ಅವರಲ್ಲ ಯಾವ ಬುಡಕಟ್ಟು ಜನಾಂಗದವರು ಕೇಳ್ತಾರೆ ಸ್ನೇಹಿತರೆ? ಯಾವ ಬುಡಕಟ್ಟು ಜನಾಂಗ? ಸೊ ಇವರು ಸಂತಾಲ ಬುಡಕಟ್ಟು ಜನಾಂಗ. ಸಂತಾಲ ಬುಡಕಟ್ಟು ಜನಾಂಗ. ಸಂತಾಲರು ಆಯ್ತಲ್ಲ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅಲ್ಲಿ ಆಪ್ಷನ್ ಸಿ ಇದೆಯಲ್ಲ, ಅದೇ ಪ್ರೈಮ್ ಮಿನಿಸ್ಟರ್ ಯಾವ ಆರ್ಟಿಕಲ್ ಅಂದ್ರೆ 75 ಅಂತ ಬರ್ಕೊಳ್ಳಿ ಸ್ನೇಹಿತರೆ. ಹಾ, 75 ಅಂತ 75 ಆರ್ಟಿಕಲ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಧಾನಮಂತ್ರಿಗೆ 75 ಆರ್ಟಿಕಲ್ ಇದೆ. ಸೊ ಹಂಗೆ ಸಂಸತ್ತು ಇದೆಯಲ್ಲ, ಸಂಸತ್ತು ಇಲ್ಲ ಸ್ನೇಹಿತರೆ ಇಲ್ಲಿ. ಓಕೆ ಓಕೆ, ಪ್ರೈಮ್ ಮಿನಿಸ್ಟರ್ ಆಯ್ತಲ್ಲ. ಇವಾಗ ಉಪರಾಷ್ಟ್ರಪತಿ ಇದೆ. ಸೊ ಆರ್ಟಿಕಲ್ 63 ಪ್ರಕಾರ ಇವ್ರನ್ನ ಇದನ್ ಮಾಡ್ತಾರೆ ಸ್ನೇಹಿತರೆ, ನೇಮಿಸ್ತಾರೆ. ಸೊ ಇವಾಗ ರೀಸೆಂಟ್ ಆಗಿ ಉಪರಾಷ್ಟ್ರಪತಿಯವರು ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಆರ್ಟಿಕಲ್ 67 ಪ್ರಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 67 ಪ್ರಕಾರ. ಹೌದಾ? 67. ಓಕೆ ಓಕೆ, ರಾಷ್ಟ್ರಪತಿ ಇದೆಲ್ಲ ಆರ್ಟಿಕಲ್ 53 ದಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇವ್ರದ್ದು 52 ದಿಂದ ಪ್ರೆಸಿಡೆಂಟ್ ಇದಾರಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅಲ್ಲೇ ಮುಂದೆ ಆಪ್ಷನ್ ಬಿ ಇದೆಯಲ್ಲ, ಅಲ್ಲೇ ಮುಂದೆ ಬರ್ಕೊಳ್ಳಿ. 52 ದಿಂದ 61 ವರೆಗೆ ಇವ್ರು ಮಾಡಿದ್ದಾರೆ. ಇದು ರಾಷ್ಟ್ರಪತಿ ಬಗ್ಗೆ ಹೇಳುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 12. ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ದ ಗ್ರೀನ್ ರೆವಲ್ಯೂಷನ್ ಇನ್ ವರ್ಲ್ಡ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಫಸ್ಟ್ ಆಪ್ಷನ್ ನಾರ್ಮಲ್ ಬೋರ್ಲಾಂಗ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಆಪ್ಷನ್ ವರ್ಗೀಸ್ ಕುರಿಯನ್ ಅಂತ ಕೊಟ್ಟಿದ್ದಾರೆ, ಥರ್ಡ್ ಆಪ್ಷನ್ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ, ಫೋರ್ತ್ ಆಪ್ಷನ್ ಡಾಕ್ಟರ್ MS ಸ್ವಾಮಿನಾಥ್ ಅಂತ ಕೊಟ್ಟಿದ್ದಾರೆ. ಸೊ ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಅಂತಂದ್ರೆ ನಾರ್ಮಲ್ ಬೋರ್ಲಾಂಗ್ ಸ್ನೇಹಿತರೆ. ಫಸ್ಟ್ ಆಪ್ಷನ್ ಇದೆ ರೈಟ್ ಆನ್ಸರ್, ನಾರ್ಮಲ್ ಬೋರ್ಲಾಂಗ್. ಸೊ ಸ್ನೇಹಿತರೆ, ಇದು ಹಸಿರು ಕ್ರಾಂತಿ ಆಗುತ್ತಲ್ಲ, ಸೊ ಇದು ನಮ್ಮ ಭಾರತದಲ್ಲಿ 1970 ಆಗತ್ತೆ ಸ್ನೇಹಿತರೆ.
ಅಂದ್ರ ಅತಿ ತೀವ್ರವಾಗಿ ಬೆಳೆದ್ ಬಿಡ್ತಾರ ಸ್ನೇಹಿತರೆ. ಗೋಧಿ ಮತ್ತು ಅಕ್ಕಿ, ಗೋಧಿ ಮತ್ತು ಅಕ್ಕಿ ಬೆಳಿತಾರ ಸ್ನೇಹಿತರೆ. ಅವಾಗ ಇಲ್ಲಿ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತಂದ್ರೆ MS ಸ್ವಾಮಿನಾಥನ್ ಸ್ನೇಹಿತರೆ. ಭಾರತದ ಇವರು ಭಾರತದ ಜಗತ್ತಿನ ಕೇಳಿದ್ರೆ ನಾರ್ಮಲ್ ಬೋರ್ಲಾಂಗ್ ಸ್ನೇಹಿತರೆ. ಜಗತ್ತಿನ ಹೌದಾ, ಇವರು ವರ್ಗೀಸ್ ಕುರಿಯನ್, ಇವರು ಮಿಲ್ಕ್ ಮ್ಯಾನ್ ಆಫ್ ಕರೀತಾರೆ ಇವರು. ಹೌದಾ. ಸೊ ಓಕೆ, ಇಲ್ಲಿಗೆ ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಇವತ್ತಿನ ಕ್ಲಾಸ್ ನಲ್ಲಿ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನಲ್ಲಿ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ. ಸೊ ಹೀಗೆ ನಮ್ಮ ಫ್ಯೂಚರ್ಸ್ ಲೀಡರ್ಸ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈ ನಿಮ್ಗೆ ಏನೇ ಡೌಟ್ ಇದ್ರೂ ಬಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದನ್ನ ಕ್ಲಿಯರ್ ಮಾಡಿಕೊಡೋಣ. ಸೊ ಹಂಗೆ ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾಯಿತು. ದೃಷ್ಟಿ ಬದಲಿಸಿ ನೋಡು, ಸೃಷ್ಟಿ ಬದಲಾಯಿತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ದೋಣಿ ತನ್ನ ದಡ ಸೇರುವುದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್.